every head must bow. He is the greatest personality of all time. ಸಮಾಜದಲ್ಲಿನ ಅಸಮಾನತೆಯನ್ನ ತೊಡೆದು ಹಾಕಿ ಕಟ್ಟ ಕಡೆಯ ವ್ಯಕ್ತಿಯು ಘನತೆಯಿಂದ ಬದುಕು ಕಟ್ಟಿಕೊಳ್ಳಲು ಸಂವಿಧಾನವೆಂಬ ಅಸ್ತ್ರವನ್ನ ನೀಡಿದ ಧೀಮಂತ ನಾಯಕ, ಮಹಾ ಮಾನವತಾವಾದಿ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಇಂದು. ಅವರು ಕಂಡಿರುವ ಜಾತ್ಯತೀತ ಪ್ರಜಾಸತ್ತಾತ್ಮಕ ಸಮಾಜ ಕಟ್ಟಲು ಪಟ್ಟಿರುವಂತ ಶ್ರಮದ ಕುರಿತು ಇಂದು ತಿಳಿದುಕೊಳ್ಳಲೇಬೇಕಾಗಿದೆ. ಧ್ವನಿಯಿಲ್ಲದ ವರ್ಗಗಳ ಅಂತರಂಗದ ಒತ್ತಾಸೆಗಳ ಮಹಾಪ್ರತಿಮೆಯಂತೆ ಉದಯಿಸಿದ ಮೂಕನಾಯಕ ಭೀಮರಾವ್ ಅಂಬೇಡ್ಕರ್ ಅವರು ಸಂವಿಧಾನ ಎನ್ನುವ 4 ಅಕ್ಷರಗಳ ಮೂಲಕ ಶತಮಾನಗಳ ಶೋಷಣೆಯ ಹೊಡೆತಗಳಿಂದ ತಪ್ಪಿಸಿದ್ದಾರೆ. ಅವರು ನೀಡಿರುವ ಸಂವಿಧಾನ ಅಪಾಯದಲ್ಲಿದೆ ಎಂದು ಹೇಳಿದ್ರೆ ಪ್ರಯೋಜನವಿಲ್ಲ. ಅದನ್ನ ಉಳಿಸುವ ಕ್ರಿಯೆಗೆ ನಾವು ಇಳಿಯಲೇಬೇಕು. ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕವೇ ನಮ್ಮ ಹಕ್ಕುಗಳನ್ನು ಪಡೆಯಬೇಕು ಎನ್ನುವ ಬಾಬಾ ಸಾಹೇಬರ ಮಾತು ಇಂದಿನ ವಿದ್ಯಾರ್ಥಿ ಹಾಗೂ ಯುವ ಪೀಳಿಗೆ ಮರೆಯಬಾರದು. ಅಂಬೇಡ್ಕರ್ ಎಂದರೆ ಸ್ಫೂರ್ತಿ, ತೇಜಸ್ಸು, ಮಮತೆ, ಪ್ರೀತಿ. ಭಗವಾನ್ ಬುದ್ಧನಂತೆಯೇ ಪ್ರಭಾವಶಾಲಿಯಾದ ಅಂಬೇಡ್ಕರ್ ಅವರ ಜಯಂತಿಯನ್ನ ಇಂದು ಇಡೀ ಜಗತ್ತಿನಲ್ಲಿ ಆಚರಣೆ ಮಾಡಲಾಗುತ್ತಿದೆ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ವಿಶೇಷವಾಗಿ ಜಾತಿ, ಧರ್ಮ, ಮತ, ಪಂಥ ಎಲ್ಲವನ್ನ ಮರೆತು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಿಸುತ್ತಿದ್ದಾರೆ. ನನ್ನ ದೇಹ ಸತ್ತರೂ ನಾನು ಭಾರತದ ಸಂವಿಧಾನದ ರೂಪದಲ್ಲಿ ಬದುಕಿರುತ್ತೇನೆ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅವರ ಸಂವಿಧಾನವನ್ನ ಎದೆಗೆ ಅಪ್ಪಿಕೊಂಡು ಉಳಿಸುವ ಕೆಲಸವನ್ನ ನಾವೆಲ್ಲರೂ ಸದಾ ಮಾಡಬೇಕಾಗಿದೆ. ಭೀಮ ಪಥದಲ್ಲಿ ನಡೆಯಬೇಕಾಗಿದೆ. ಎಲ್ಲರಿಗೂ ಜೈ ಭೀಮ್, ಜೈ ಭೀಮ್. ಧನ್ಯವಾದಗಳು.